ಸ್ವಲ್ಪ ಮಾತಾಡಬೇಕಿತ್ತು, ಬನ್ನಿ ಅದಕ್ಕೆ. ಹೇಳಮ್ಮ. ಅದಕ್ಕೆ ನೀವು ರಾಜಣ್ಣ ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ಮಾತಾಡ್ದಂಗಿತ್ತು. ಅಂದರೆ ನೀವು ವೇದದ ಹತ್ರ ಅತ್ತಿ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿದ್ದೀರಾ? ಅಂದರೆ ನಿಮ್ಗೆ ಧ್ರುವ ಲವ್ ಮಾಡ್ತಾ ಇರೋದು ಅದಿತಿನ ಅಂತ ಮೊದಲೇ ಗೊತ್ತಿತ್ತಾ? ಹಾಂ, ಅದಕ್ಕೆ ಗೊತ್ತು. ನನಗೆ ಗೊತ್ತಿದೆ ಅಂತ ವೇದಾಂತಿಗೆ ಮಾತ್ರ ಹೇಳ್ಬೇಡಿ ಪ್ಲೀಸ್. ಅಲ್ಲ, ಇಷ್ಟು ದಿನ ಗೊತ್ತಿದ್ದು ಏನಕ್ಕೆ ಗೊತ್ತಿಲ್ಲದೆ ಇರೋ ಥರ ಐತೆ? ಅಣ್ಣನ ಹತ್ರ ಹೇಳ್ಬೋದಿತ್ತು ತಾನೆ. ಅವನೇ ಮುಂದೆ ನಿಂತು ಅದಕ್ಕೆ ಮತ್ತೆ ಧ್ರುವನ್ ಮದುವೆ ಮಾಡಿಸ್ತಿದ್ದ. ಆದಿತಿನೇ ಧ್ರುವನ್ನ ಲವ್ ಮಾಡ್ತಾ ಇರೋ ಹುಡುಗಿ ಅಂತ ಇವ್ರಿಬ್ರಿಗೂ ಗೊತ್ತಾಗಿದ್ಯಾ? ಇವ್ರೇನಾದ್ರೂ ಧ್ರುವ ಆದಿತಿ ವಿಷಯನ ವೇದಾಂತ ಹತ್ರ ಬಾಯಿ ಬಿಟ್ಬಿಟ್ರೆ ಎಲ್ಲ ಕುತ್ತಿಗೆಗೆ ಬರುತ್ತೆ. ಈಗ ಏನ್ ಮಾಡ್ಲಿ? ಹೇಳ್ಬೋದಿತ್ತು ಅದಕ್ಕೆ, ಆದರೆ ಅಪ್ಪನೇ ನನಗೆ ಹೇಳಬಾರ್ದು ಅಂತ ತಡೆದ್ರು. ಏನು, ಚಿಕ್ಕ ಮಾವನ? ಹೌದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯನ ವೇದಾಂತ ಹತ್ರ ಮಾತಾಡಬಾರ್ದು ಅಂತ ಅಪ್ಪ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಅಲ್ಲ ಅಮ್ಮು, ಚಿಕ್ಕ ಮಾವ ಮಾತು ತಗೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅಣ್ಣನ ಹತ್ರ ಈ ವಿಷಯ ಹೇಳಿಲ್ಲ ಅಂತಂದ್ರೆ ಅವರಿಬ್ಬರ ಭವಿಷ್ಯ ಹಾಳಾಗಲ್ವಾ? ಅವ್ರ ಪ್ರೀತಿ ಮೋಸ ಮಾಡ್ದಂಗಾಗಲ್ವಾ? ನನಗೆ ಗೊತ್ತು ಬೇಜಾರು, ನೀನು ಧ್ರುವನ ನನಗಿಂತ ಹೆಚ್ಚಿಗೆ ಹಚ್ಕೊಂಡಿದ್ದು. ನೀನು ತುಂಬ ಕೇರ್ ಮಾಡ್ತೀಯ ಅಂತ. ಅವನು ಅಷ್ಟೇ, ನನಗಿಂತ ನಿನ್ನ ಹತ್ರ, ಅಂಜಲಿ ಹತ್ರ, ಆದಿತಿ ಹತ್ರ ತುಂಬ ಮಾತಾಡ್ತಿದ್ದ. ನನ್ನ ಹತ್ರ ಹೇಳೋಕ್ಕಾಗದಿರೋ ಸೀಕ್ರೆಟ್ಸ್ಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ. ಬಚಾರಿ, ಇನ್ ಕೇಸ್ ಧ್ರುವ ಏನಾದ್ರು ಆ ಹುಡುಗಿ ಬಗ್ಗೆ ಅಂಜಲಿ ಆದಿತ್ಯ ಹತ್ರ ಹೇಳ್ಕೊಂಡಿರ್ಬೋದ? ಅಂಜಲಿ ಹತ್ರ ಡೌಟ್, ಯಾಕಂದ್ರೆ ಅವಳು ಇನ್ನೂ ಚಿಕ್ಕ ಹುಡುಗಿ. ಧ್ರುವ ಅದನ್ನೆಲ್ಲ ಅವಳ ಹತ್ರ ಶೇರ್ ಮಾಡಿರ್ಬೋದು. ಬಟ್ ಆದಿತ್ಯ ಡೆಫಿನೆಟ್ಲಿ ಚಾನ್ಸಸ್ ಇದೆ. ವೇದಾಂತ್, ಯಾಕೆ ಏನೇನು ಯೋಚನೆ ಮಾಡ್ತಿದ್ಯಾ? ರಾಜಣ್ಣ, ಆದಿತಿ, ಅಂಜಲಿ ಇಬ್ಬರ ಹತ್ರನೂ ಏನು ಹೇಳಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ರಾಜಣ್ಣ ನನ್ನ ಹತ್ರ ಹೇಳಿರೋರು. ಇಲ್ಲ ಬಚಾರಿ, ನಾ ವಿಷಯನ ಅಷ್ಟೊಂದು ಲೈಟಾಗಿ ತಗೊಳ್ಬಾರ್ದು. ಇನ್ಫ್ಯಾಕ್ಟ್ ಹೋಳಿ ಹಬ್ಬದ ದಿನ ಧ್ರುವ ಆದಿತಿ ಹತ್ರ ಮಾತಾಡ್ತಿದ್ದ ನಾನು ನೋಡಿದೆ. ಒಂದ್ಸಲ ಕೇಳೋದು ತಪ್ಪೇನಿದೆ. ಅದಕ್ಕೆ ಈಗಲೇ ಫೋನ್ ಮಾಡ್ತೀನಿ. ವೇದಾಂತ್, ಅವಳಿಗೆ ಗೊತ್ತಿಲ್ಲದಿರೋ ವಿಷಯ ಕೇಳಿದ್ರೆ ತಪ್ಪಾಗುತ್ತೆ ವೇದಾಂತ್. ಅಷ್ಟಕ್ಕೂ ಅವಳಿಗೇನು ಗೊತ್ತಿದೆ? ಅವಳಿಗೇನು ಗೊತ್ತಿಲ್ಲ ಅಲ್ವಾ? ಅವಳಿಗೆ ಕೇಳೋದ್ರಲ್ಲಿ ಏನು ಯೂಸ್? ಫೋನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಸುಮ್ಮನೆ ಇರು. ಅಲ್ಲ ವೇದಾಂತ್, ಅದ ನನ್ನ ಮಾತು ಕೇಳು. ಒಂದ್ಸಲ ಸುಮ್ಮನೆ ಕೇಳ್ತೀನಿ ಅಷ್ಟೇ. ವೇದಾಂತ್, ನನ್ನ ಪ್ರಕಾರ ಆದಿತ್ಯ ಹತ್ರ ಈ ವಿಷಯ ಮಾತಾಡೋದ್ರಲ್ಲಿ ಯೂಸ್ ಇಲ್ಲ ಅನ್ಸುತ್ತೆ ವೇದಾಂತ್. ಮಜಾರಿ, ಕೆಲವು ಸಲ ಅಬ್ಸರ್ವ್ ಮಾಡಿದಾಗೆ ಅದಿತಿ ಧ್ರುವನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರಲಿ. ಸೊ
ಸೊ ಧ್ರುವ ಲವ್ ಬಗ್ಗೆ ಆದಿತ್ಯ ಹತ್ರ ಹೇಳ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಹಾಯ್. ಕೇಳಿದ್ರೆ ತಪ್ಪೇನಿಲ್ಲ, ಸುಮ್ಮನೆ. ಅಯ್ಯೋ ಕ್ಲೋಸ್ ಆಗಿದ್ರು ಅಂದ್ ಮಾತ್ರಕ್ಕೆ ಎಲ್ಲ ಹೇಳ್ಕೊಂಡಿರ್ತಾರೆ ಅಂತನಾ? ಅವಳಿಗೇನು ಗೊತ್ತಿರಲ್ಲ ವೇದಾಂತ್. ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನು ಸುಮ್ಮನೆ ಇರು. ವೇದಾಂತ್ ಶೋ. ವೇದಾಂತ್, ಹೇಳಪ್ಪ ವೇದಾಂತು, ಏನ್ ಸಮಾಚಾರ? ಪಾಪ ಏನಿಲ್ಲ, ಅತಿಥಿ ಊರಿಂದ ಬಂದಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹಾ ಬಂದಿದ್ದಾಳೆ, ಕೊಡ್ತೀನಿ. ಅದಿತಿ, ಅದಿತಿ, ಅಳಿಯಂದ್ರು ಫೋನ್ ಮಾಡಿದ್ದಾರೆ. ವೇದಾಂತ್ ಫೋನ್ ಮಾಡಿದ್ದಾನೆ, ಮಾತಾಡೋ. ಹಲೋ ಬಾಬಾ. ಅದಿತಿ, ದಿಸ್ ಇಸ್ ಟು ಮಚ್. ನೀನು ಮಾಡಿದ ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಬಾಬಾ? ನಮ್ಮ ಧ್ರುವ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಯಾವಾಗ ಬಂದೆ ಆರ್ತಿ? ನೀವ್ ಅದಿತಿ ಮತ್ತೆ ರಾಜಣ್ಣನ್ ಮದ್ವೆ ಆದ್ರೆ ಸಾಕು ಅಂತ ಹೇಳಿದ್ರಲ್ಲ, ಅವಾಗ ಬಂದೆ. ಅದು ಬಾಕಿ ಮಾತ್ ಬೇಡ ಅದ್ಕೆ. ನೀವ್ ಹೇಳಿದ್ ನಿಜನಾ? ಹಾ ಆರ್ತಿ, ಧ್ರುವ ಲವ್ ಮಾಡ್ತಿರೋ ಹುಡುಗಿ ಅದಿತಿನೇ. ಹಾಗಾದ್ರೆ ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ? ಯಾವಾಗಿಂದ ನಡೀತಿದೆ ಇದೆಲ್ಲ? ಅದಿತಿ ಫಸ್ಟ್ ಟೈಮ್ ನರ್ಸ್ ಗೆಟಪ್ ಅಲ್ಲಿ ಧ್ರುವನ್ ನೋಡಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ಲು. ಅದಿತಿ ನೀನಾ? ಅದಿತಿ, ನೀವೇನಾದರೂ ಧ್ರುವನ ಇಷ್ಟಪಡ್ತಾ ಇದೆಯಾ? ಹೌದಕ್ಕೆ ಧ್ರುವ ಅಂದ್ರೆ ತುಂಬಾ ಇಷ್ಟ. ಅದಾದ್ಮೇಲೆ ಅದಿತಿ ನನ್ನ ಹತ್ರ ಪ್ರತಿಯೊಂದು ವಿಷಯನೂ ಕಂಪ್ಲೀಟ್ ಆಗಿ ಹೇಳಿದ್ಲು. ಎಲ್ಲಿ ಮೀಟ್ ಮಾಡಿದ್ರು, ಹೇಗೆ ಲವ್ ಆಯಿತು, ಯಾವಾಗ ಧ್ರುವ ಅವ್ರ ಮನೆ ಬಿಟ್ಟು ಬಂದ, ಆಮೇಲೆ ಹೇಗೆ ಅವಳು ಪ್ರಪೋಸ್ ಮಾಡಿದ್ಲು, ಹೇಗೆ ಧ್ರುವ ಪ್ರಪೋಸ್ ಮಾಡಿದ್ಲು, ಪ್ರತಿಯೊಂದು ವಿಷಯನೂ. ಅಷ್ಟೇ ಅಲ್ಲ ಆರ್ತಿ, ಧ್ರುವ ಈ ಸ್ಥಿತಿಯಲ್ಲಿ ಇದ್ದಾಗ್ಲೂ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಅವನ ಮದುವೆ ಆಗಬೇಕು ಅನ್ನೋ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ಲು. ಅದಾದ್ಮೇಲೆ ಚಿಕ್ಕ ಮಾವಂಗೆ ಹೆಂಗೋ ವಿಷಯ ಗೊತ್ತಾಗಿ ಅವಳು ಇಲ್ಲಿಗೆ ಬರ್ದಿರೋ ಥರ ಲಾಕ್ ಮಾಡಿದ್ರು. ನನಗ್ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದ್ಯಾ? ಹೌದು, ಇದೆಲ್ಲ ಅಮ್ಮಗ್ ಗೊತ್ತಿದ್ಯಾ? ಗೊತ್ತಿದೆ. ಗೊತ್ತಿದ್ರು ಯಾಕೆ ನಂಗೆ ಹೇಳಿಲ್ಲ ಅವಳು? ಯಾಕೆ ಮುಚ್ಚಿಡ್ತಿದ್ದಾಳೆ? ಅವಳಿಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ ಆರ್ತಿ, ಆದ್ರೆ ಚಿಕ್ಕ ಮಾವನಿಗೆ ಮಾತು ಕೊಟ್ಟಿರೋದ್ರಿಂದ ಅವಳು ಕಟ್ಬಿದ್ದಿದ್ದಾಳೆ ಅಷ್ಟೆ. ನೀನು ಅವನನ್ನ ಸಂಪೂರ್ಣವಾಗಿ ಮರ್ತಿದ್ಯಾ? ನಿನಗೂ ಅವನಿಗೂ
ಮಾತಾಡು. ನಿನ್ಗೆ ಹೇಳ್ತಿರೋದು, ಮಾತಾಡು. ನಾನು ಧ್ರುವನ ಕೊಡಲಿ. ವಾಸಿನಿಯವರೇ, ನೀವೇನು ಚಿಂತೆ ಮಾಡಬೇಡಿ. ನಾನು ನನ್ನ ಮಗಳ ಕಡೆಯಿಂದ ಮಾತು ಕೊಡ್ತೀನಿ. ನನ್ನ ಮಗಳ ಕಡೆಯಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ನೀವು ನಿಶ್ಚಿಂತೆಯಿಂದ ನಿಮ್ಮ ಮಗನ ಮದುವೆ ಮಾಡಬಹುದು. ನಿಮ್ ಮಗಳಿಗೆ ಬುದ್ಧಿ ಹೇಳಿ ಮಾತನ್ನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಈ ಸುಹಾಸಿನಿ ಹೇಗೆ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಅದಿತಿ ಕಡೆಯಿಂದ ರೂಟ್ ಕ್ಲಿಯರ್ ಆಯ್ತು. ಹೇಗಾದ್ರೂ ಮಾಡಿ. ಸುಳ್ಳು. ನಿಂಗೆ ಮದ್ವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಈ ವಿಷಯ ಮುಚ್ಚಿಟ್ಟಿದ್ಯಾ ತಾನೆ? ಅಕ್ಕ, ಈಗಿನ್ನೂ ಈ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣೆ. ಅದಿತಿ ರಾಜಣ್ಣ ಮದುವೆ ಆಗೋದಕ್ಕೆ ನಾನು ಸಹಾಯ ಮಾಡಬಾರ್ದು, ಈ ವಿಷಯದ ಬಗ್ಗೆ ನಾನು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅಪ್ಪ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಏನು ಅಪ್ಪ ಆ ಥರ ಹೇಳಿದ್ರಾ? ಹಾಂ ಅಕ್ಕ, ಅವ್ರಿಗೆ ಮಾತು ಕೊಟ್ಟ ಮೇಲೆ ನಾನು ಏನು ಮಾಡೋದಕ್ಕಾಗತ್ತೆ ಹೇಳು? ಅವರು 1000 ಹೇಳ್ತಾರೆ, ಹಾಗಂತ ಪ್ರೀತಿ ಮಾಡೋರ್ ಕನ್ಸ್ನ ಗಾಳಿಲ್ ತೂರಕ್ಕಾಗತ್ತಾ? ಈಗೇನು ಮಾಡೋದು ಅಂತೀಯ ಅಕ್ಕ? ಒಂದ್ ವಿಷಯ ಅರ್ಥ ಮಾಡ್ಕೊ, ಈ ಪ್ರಪಂಚದಲ್ಲಿ ಯಾರೇ ಪ್ರೀತಿ ಮಾಡ್ತೀನಿ ಅಂದ್ರು ಅದಕ್ ತಂದೆ ತಾಯಿ ಸಪೋರ್ಟ್ ಮಾಡೋದಿಲ್ಲ. ನಾವೇ ಮುಂದೆ ನಿಂತು ಮದ್ವೆ ಮಾಡ್ತೀವಿ ಅಂತಾನೂ ಹೇಳೋದಿಲ್ಲ, ಎಲ್ರೂ ಬೇಡ ಅಂತಾನೆ ಹೇಳೋದು. ಈಗ ನಿನ್ ವಿಷಯನೇ ತಗೋ. ನೀನ್ ಭಾವನ್ ಲವ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಅತ್ತೆ ಇವ್ರಿಗೆಲ್ಲ ಇಷ್ಟ ಇತ್ತಾ? ಹಾಗಂತ ನೀನ್ ಸುಮ್ನೆ ಇದ್ಯಾ? ಹಂಗೋ ಹಿಂಗೋ ಮಾಡಿ ನಿನ್ ಪ್ರೀತಿನ ಉಳಿಸ್ಕೊಂಡೆ ತಾನೆ? ನೀನ್ ಮಾತ್ರ ಲವ್ ಮಾಡಿ ಇಷ್ಟಪಟ್ಟು ಮದ್ವೆ ಆಗ್ಬೋದು, ಅದಿತಿ ಮಾತ್ರ ಲವ್ ಮಾಡಿ ಮದ್ವೆ ಆಗ್ಬಾರ್ದಾ? ನಿನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಅಂದ್ಮೇಲೆ ಅವಳ ಬಗ್ಗೆನೂ ಯೋಚನೆ ಮಾಡ್ಲೇಬೇಕು. ಬರೀ ಸ್ವಾರ್ಥಕ್ ಮಾತ್ರ ಬದುಕೋದಲ್ಲ, ನಮ್ಮವ್ರ ಸುಖಕ್ಕೂ ಬದುಕಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ಆರ್ತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ. ಈ ವಿಷಯದ ಬಗ್ಗೆ ಕೂತ್ ಮಾತಾಡಿದ್ರೆ ಯಾವ ತಂದೆ ತಾಯಿನೂ ಒಪ್ಪದೇ ಇರಲ್ಲ. ಪ್ರಪಂಚದಲ್ಲಿ ಯಾವುದೇ ತಂದೆ ತಾಯಿ ಆದ್ರೂ ಅವ್ರ ಮಕ್ಳ ಭವಿಷ್ಯದ ಬಗ್ಗೆ, ಸುಖ ಸಂತೋಷದ ಬಗ್ಗೆ ಹಾಳು ಬಯಸಲ್ಲ ಅಲ್ವಾ? ಅವ್ರ ಲೈಫ್ ಒಳ್ಳೇದಾಗಿರ್ಲಿ ಅಂತಾನೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅಪ್ಪ ಸಡನ್ನಾಗಿ ಕರೆದು ಆ ಥರ ಹೇಳಿದಾಗ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಅಮ್ಮು, ಅಪ್ಪ ಹೇಳಿದ ತಪ್ಪು ಅಂತ ನಾನು ಹೇಳಲ್ಲ ಕಣೆ. ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವ್ರು ಮಾಡಿದ್ದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಯೋಚನೆಗಳು ಸರಿಯಾಗೇ ಇರುತ್ತೆ. ಹಾಗಂತ ನಾವು ಸುಮ್ಮನೆ ಕೂರ್ಬಾರ್ದು. ಏನಾದ್ರೂ ಮಾಡಿ ರಾಜಣ್ಣ ಮತ್ತೆ ಅದಿತಿನ ಒಂದ್ ಮಾಡ್ಬೇಕು. ಅವ್ರಿಬ್ರು ಮದ್ವೆನ ನಾವು ಮಾಡಿಸ್ಲೇಬೇಕು ಅಮ್ಮು. ಈ ವಿಷಯದ ಬಗ್ಗೆ ಅದಿತಿ ಹತ್ರ ನಾನ್ ಮಾತಾಡ್ತೀನಿ. ವೇದಾಂತ್ ಭಾವಂಗೆ ನೀನೇ ಈ ವಿಷಯನ ಹೇಳು ಅಂತ ಹೇಳ್ತೀನಿ, ಓಕೆನಾ? ನೀನು ಹೇಳ್ದಾಗೆಲ್ಲ ಆಗಲ್ಲ ಅಕ್ಕ.
ಅಪ್ಪಂಗೆ ಅವಳು ರಾಜಣ್ಣನ ಲವ್ ಮಾಡ್ತಿರೋದು ಇಷ್ಟ ಇಲ್ಲ ಅಂದಮೇಲೆ ಅವಳು ವೇದಾಂತ್ ಹತ್ರ ಹೇಗೆ ಮಾತಾಡ್ತಾಳೆ? ಹಾ, ಹಿಂಗ್ ಮಾಡಿದ್ರೆ ಹೇಗಿರುತ್ತೆ? ಹೇಗಾರ್ತಿ? ಓಕೆನಾ? ಹೇಗಿದೆ? ಸೂಪರ್ ಆಗಿದೆ. ಆದ್ರೆ ಆರ್ತಿ, ನೀನು ಲವ್ ಮ್ಯಾಟರ್ಲಿ ಇಷ್ಟೊಂದು ಶಾರ್ಪ್ ಯಾವಾಗಾದೆ? ಅದಕ್ಕೆ ಇವಾಗ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಯೋಚನೆ ಮಾಡೋಣ. ಇದಾ ನಿನ್ ಪ್ಲಾನು? ನನ್ನನ್ನೇ ಯಾಮಾರಿಸಿ ಆ ಅದಿತಿನ ಈ ಮನೆ ಸೊಸೆ ಮಾಡ್ಬೇಕು ಅಂತಿದ್ದೀರಾ? ಅಷ್ಟೇನಾ? ಇನ್ ಮುಂದೆ ನಾನು ಹೇಳ್ತೀನಿ ಕೇಳಿ. ನಾನು ಹೋಗಿ ಹುಡುಗಿನ ಮೀಟ್ ಮಾಡ್ತೀನಿ. ಧ್ರುವನ ಲವ್ ಮಾಡ್ತಿರೋ ವಿಷಯ ಕೇಳಿ ನನಗೆ ಬಹಳ ಖುಷಿ ಆಗುತ್ತೆ. ನಿಮ್ಮಿಬ್ರು ನಾನು ಒಂದ್ ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳ ಮನೆ ಕರ್ಕೊಂಡು ಬಂದು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಇದು ವೇದಾಂತ್ ವಸಿಷ್ಠ ಅಂದ್ರೆ, ಇದು ಅಮೂಲ್ಯ ಮಂಜುನಾಥ್ ಗಂಡ ಅಂದ್ರೆ 100% ಕರೆಕ್ಟ್. ನಾನು ಡಿಟ್ಟೋ ಇದೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಅಲ್ಲ ಕಣಯ್ಯ, ನಾವೆಲ್ಲರೂ ಇಷ್ಟು ದಿನ ಹುಡುಗಿನ ಹುಡುಕ್ಬೇಕು ಅಂತ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿದೆ. ನಾವು ಹುಡುಗಿನ ಹೆಂಗ್ ಕಂಡಿಡ್ತೀವಿ ಅಂತ ನೀನೇನು ಕೇಳಲೇ ಇಲ್ಲ. ನಿನಗಂತೂ ಕ್ಯೂರಿಯಾಸಿಟಿ ಬ್ರೇಕ್ ಮಾಡೋಕ್ಕೆ ಬರಲ್ಲ. ನಾನೇನು ನೀನು ಆ ಹುಡುಗಿನ ಹೆಂಗ್ ಕಂಡಿಡಿದ್ರಿ, ಎಲ್ಲಿ ಕಂಡಿಡಿದ್ರಿ, ಆಪರೇಷನ್ ರಾಜಣ್ಣನ ಹುಡುಗಿ ಪ್ಲಾನ್ ಯಾವ ಥರ ಮಾಡಿದ್ರಿ ಅಂತೆಲ್ಲ ಕೇಳ್ತೀಯ ಅಂದ್ಕೊಂಡ್ರೆ ನೀನು ಕುಡ್ದಷ್ಟು ಈಸಾಗಿ ಒಪ್ಕೊಂಡ್ಬಿಟ್ಟೆ. ಅದ್ರ ಅವಶ್ಯಕತೆ ಇಲ್ಲ ಬಜಾರ್. ನಿಮ್ಮ ಟೀಮಲ್ಲಿ ಇರೋರೆಲ್ಲ ಕಿಲಾಡಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿರ್ತೀರ ಅಂದ್ರೆ ಆ ಪ್ಲಾನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಜಾರಿ, ಅವ್ಳು ಯಾರು ಅಂತ ಕಂಡಿಡ್ದಾಯ್ತಲ್ಲ, ಇನ್ನು ಮುಂದೆ ನನಗೆ ಬಿಟ್ಬಿಡು. ನಾನು ನೋಡ ಒಪ್ಸಿ ಮನೆ ಕರ್ಕೊಂಡು ಸರಿ. ನಂಗೆ ಸ್ವಲ್ಪ ಕೆಲಸ ಇದೆ. ಹಸಿವಿಟ್ಟು ಪರವಾಗಿಲ್ಲ ಕಣೆ ಅಮ್ಮು. ಅಣ್ಣ ಬುದ್ಧಿವಂತನೋ ಅಥವಾ ನೀ ದಡ್ಡನೋ ಗೊತ್ತಾಗಿಲ್ಲ, ಆದ್ರೂ ಒಪ್ಪಿಬಿಟ್ಟೆ ಬಿಡು ನೀವು ಅಣ್ಣನ. ಮತ್ತೆ ನಾವು ಅಂದ್ರೆ ಏನ್ ತಮಾಷೆನಾ? ಅದಕ್ಕೆ ಈಗ ನೀನ್ ನನ್ನ ಹೊಗಳಿದ್ರೋ ಅಥವಾ ಕಾಲ್ ಹೇಳಿದ್ರು? ಇಲ್ಲ ಅಮ್ಮು, ನೀನೇ ಬುದ್ಧಿವಂತೆ 2.0 ಅಂತ ಅಂದಿದ್ದು. ಹೌದಾ? ನಂಗೇನೋ ಬೇರೆ ಕೇಳಿಸ್ತಲ್ಲ. ಸರಿ ಬಿಡು, ನಾನಂತೂ ಬುದ್ಧಿವಂತೆ. ನಿನ್ನ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಕಣ ನಾನು. ಅದಿರ್ಲಿ ಬಿಡು, ದೇವರ ಆಶೀರ್ವಾದದಿಂದ ನೀನೀಗ ಮೀಟ್ ಮಾಡ್ತಿದ್ಯಲ್ಲ, ಅವರು ವೇದಾಂತ್ ಭಾವನ ಮತ್ತೆ ಅಪ್ಪನ ಒಪ್ಸಿದ್ರೆ ಸಾಕು ಕಣೆ. ನಾನು ಧ್ರುವ ಮದ್ವೆ ಆಗೋದಕ್ಕಾಗಲ್ಲ. ಈ ಜನ್ಮದಲ್ಲಿ ಶಾಶ್ವತವಾಗಿ ನಾವಿಬ್ರು ದೂರ ಆಗ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ನಂಗೆ ಧೈರ್ಯ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟಿಂದ ನಾವಿಬ್ರು ಮದ್ವೆ ಆಗಬಹುದೇನೋ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದ್ರಲ್ಲಿ ಡೌಟೇ ಬೇಡ, ನಿಮ್ಮಿಬ್ರು ಮದ್ವೆ ಖಂಡಿತ ಆಗುತ್ತೆ. ನಿನಗೆ ಆರಾಮಾಗಿ ಹೋಗ, ಏನು ತಲೆ ಕೆಡ್ಸ್ಕೋಬೇಡ. ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅದಕ್ಕೆ. ಈಗ ನೀನು ನಮ್ಮ ಕಡೆಯವ್ರ ಹತ್ರ ನಿನ್ ಮನ್ಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಕೊಂಡ್ಬಿಡು. ಅದಕ್ಕೆ ಕೇಳೋದೇ ಮರ್ತೆ. ಅವ್ರ ಹೆಸರೇನು? ಅವ್ರನ್ನ ಹೇಗೆ ಕಂಡುಹಿಡಿಯೋದು? ಅದಿತಿ, ವರಿ ಮಾಡ್ಕೋಬೇಡ. ನಾನು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ. ನೀನ್ ಮೊದ್ಲು ಅಲ್ಲಿಗೆ ಹೋಗು. ಅವ್ರು ಅಲ್ಲಿಗೆ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ. ಆಮೇಲೆ ಬೇಕಿದ್ರೆ ಅವ್ರ ಹೆಸರೇನು ಅಂತ ಹೇಳ್ತೀನಿ, ಓಕೆನಾ? ಸರಿ, ಅದಕ್ಕೆ ಹೋಗಿ ಬರ್ತೀನಿ. ದೇವ್ರೆ, ಏನು ತೊಂದರೆ ಇಲ್ಲದೆ ಯಾವ ಮನಸ್ತಾಪನೂ ಬರ್ದೆ ನಂದು ಧ್ರುವನ್ ಮದ್ವೆ ಆಗೋ ಹೋಗಿ ಮಾಡು. ನಾನು ಧ್ರುವ ಇಬ್ರು ಬಂದು ನಿನ್ ಸೇವೆ ಮಾಡ್ತೀವಿ.
ಸರಿ ಕಣೆ ನಾನು ಹೋಗಿ ಬರ್ತೀನಿ. ಅದಿತಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು ಅದಿತಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಪ್ಪ ಅದು ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಫ್ರೆಂಡು? ಅವಳ ಹೆಸರೇನು? ಅಪ್ಪ ಅದು ನನ್ನ ಕ್ಲಾಸ್ಮೇಟು ಸೃಷ್ಟಿ ಅಂತ. ಸರಿ ನಡಿ, ಹಾಗಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಏನು ಯೋಚಿಸ್ತಾ ಇದೆಯಾ ಅದಿತಿ? ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ಅಮ್ಮ, ನೀವೇನು ವರಿ ಮಾಡ್ಬೇಡಿ. ಯಾವತ್ತು ಹುಡುಗಿಯನ್ನ ಕಣ್ಣು ಹಿಡಿದು ಕಣ್ಣಿ ತೊಗಲು ಮನೆ ಕರ್ಕೊಂಡು ಬಂದು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನೀವು ಅಮೂಲ್ಯ ಹೇಳ್ದಾಗೆ ಮಾಡ್ತೀವಿ, ಡೋಂಟ್ ವರಿ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ವೇದಾಂತ್, ಆದ್ರೆ ನನಗೆ ಹೇಳ್ಬೇಕಾಗಿರೋದು ಆ ವಿಷಯದ ಬಗ್ಗೆ ಅಲ್ಲ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಧ್ರುವನ ಹುಡುಗಿ ಬರ್ತಾ ಇರೋ ಲೊಕೇಶನ್ ಚೇಂಜ್ ಆಗಿದೆ. ಹೌದಾ? ಸರಿ, ನನಗೆ ಯಾವ ಜಾಗಕ್ಕೆ ಹೋಗ್ಬೇಕು? ನಾನು ನಿನ್ಗೆ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ, ಆ ಜಾಗಕ್ಕೆ ಹೋಗು. ಸರಿ ಅಮ್ಮ. ಅಮೂಲ್ಯ, ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ನೀನ್ ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ರು ನನ್ನ ಕಡೆಯಿಂದ ಸ್ಟ್ರಾಂಗ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತೆ ಅಮೂಲ್ಯ. ನೀನೀಗ ಅನ್ಕೊಂಡಿರ್ಬೋದು ವೇದಾಂತ್ ಹೋಗಿ ಅದಿತಿನ ಮನೆಗೆ ಕರ್ಕೊಂಡು ಬರ್ತಾನೆ ಅಂತ, ಆದ್ರೆ ಆಗೋದೇ ಬೇರೆ. ಈ ಮನೆಗೆ ಬರೋದು ನಿನ್ನ ತಂಗಿ ಅಲ್ಲ, ನನ್ನ ಕಡೆ ಹುಡುಗಿ. ಬಜಾರಿ, ಎಷ್ಟೆಲ್ಲ ಹೇಳ್ಬೇಕು ನಿನಗೆ? 5 ನಿಮಿಷಕ್ಕೂ ಫೋನ್ ಮಾಡಿದ್ರೆ ಹೇಗೆ ಹೇಳು? ಗಾಡಿ ಓಡಿಸೋದು ಬೇಡವಾ? ಹಲೋ ಯೋ, ಫೋನ್ ಪಿಕ್ ಮಾಡಿ ಮಾತಾಡ್ಲಿಕ್ಕೆ ಏನಯ್ಯ ದೊಡ್ಡರಾಗ ನಿಂಗೆ? ಏ ಲೂಸು, ಡ್ರೈವ್ ಮಾಡ್ತಿಲ್ವಾ? ಹೇಗೆ ಪಿಕ್ ಮಾಡೋದು? ಸರಿ, ನೀನ್ ಮನೆಯಿಂದ ಹೊರಟ ತಕ್ಷಣ ಅತ್ತೆ ಏನಾದ್ರು ಕಾಲ್ ಮಾಡಿದ್ರಾ? ಅಮ್ಮ ಫೋನ್ ಮಾಡಿದ್ರು. ಏನ್ ಹೇಳಿದ್ರು? ಆ ಹುಡುಗಿರೋ ಲೊಕೇಶನ್ ಚೇಂಜ್ ಆಗಿದೆ, ನಿನಗೆ ಇನ್ನೊಂದು ಲೊಕೇಶನ್ ಕಳ್ಸಿದ್ದೀನಿ, ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ನನ್ನ ಕೇಸ್ ಕರೆಕ್ಟ್ ಆಗಿದೆ. ಸುಹಾಸಿನಿ ವೇದನ್ನ ಬೇರೆ ಲೊಕೇಶನ್ ಕಳಿಸ್ತಾಳೆ. ಏ ಬಜಾರಿ. ಹಾ ವೇದಾಂತ್, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ? ಏನಿಲ್ಲ ವೇದಾಂತ್, ಅದು ಲೊಕೇಶನ್ ಚೇಂಜ್ ಆಗಿದೆ. ನಾನು ಮುಂಚೆ ಹೇಳಿದ್ನಲ್ಲ, ನೀನು ಅದೇ ಲೊಕೇಶನ್ಗೆ ಹೋಗ್ಬೇಕು. ಹೌದಾ? ಮತ್ ಅಮ್ಮ ಯಾಕೆ ನನಗೆ ಬೇರೆ ಲೊಕೇಶನ್ಗೆ ಹೋದಕ್ಕೆ ಹೇಳಿದ್ರು? ಅಯ್ಯೋ ಪಾಪ, ಅವ್ರದ್ದೇನು ತಪ್ಪಿಲ್ಲ ವೇದಾಂತ್. ನಾನೇ ಅವ್ರಿಗೆ ಅಪ್ಡೇಟ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಈಗ ನಾನು ನಿನಗೆ ಲೊಕೇಶನ್ ಕಳಿಸಿದ್ನಲ್ಲ, ಅದೇ ಲೊಕೇಶನ್ಗೆ ಹೋಗ್ಬಿಡು. ಸರಿ ಬಜಿ, ಆಯ್ತು.
ಅಂದಹಾಗೆ ನಾನು ಧ್ರುವನ ನೆನ್ನೆ ಮೊನ್ನೆಯಿಂದ ಪ್ರೀತಿಸಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಅವನ್ನ ಆಟೋ ಡ್ರೈವರ್ ಆಗಿದ್ದಾಗಿಂದನೂ ಪ್ರೀತಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅವ್ನು ವಸಿಷ್ಠ ಫ್ಯಾಮಿಲಿ ಅವನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಪ್ರೀತಿಸೋಕೆ ಶುರು ಮಾಡಾದ್ಮೇಲೆ ನಂಗೆ ಗೊತ್ತಾಗಿದ್ದು ಅವನು ಆ ಫ್ಯಾಮಿಲಿ ಅವನು ಅಂತ. ಆಸ್ತಿ ಹಣ ನೋಡಿ ನಾನು ಅವನ್ನ ಇಷ್ಟಪಟ್ಟಿದ್ದಲ್ಲ. ಅವನ ಮುಂದೆ ಈ ಹಣ ಆಸ್ತಿ ಎಲ್ಲ ನಂಗೆ ಏನೂ ಬೇಡ, ಅವನಷ್ಟೇ ಸಾಕು. ಹೇಗಾದರೂ ಮಾಡಿ ನಮ್ಮಿಬ್ಬರನ್ನ ಮದುವೆ ಮಾಡಿಸಿ ಪ್ಲೀಸ್. ಅವನ ಪ್ರೀತಿಗೋಸ್ಕರ ಹಾತ್ ತೋರಿತಿದ್ದೀನಿ. ಬೇಕಿದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಷ್ಟಕ್ಕೂ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ವೇದಾಂತ್ ಅವರಿಗೆ ನೀವು ಕ್ಲೋಸ್ ಫ್ರೆಂಡ್ ಅಂತೆ. ದಯವಿಟ್ಟು ನಮ್ಮ ವಿಚಾರನ ಅವ್ರ ಹತ್ರ ಹೇಳಿ ನಮ್ಮಿಬ್ರು ಮದುವೆ ಮಾಡಿಸ್ಕೊಡಿ. ವೇದಾಂತ್ ಅವ್ರಿಗೆ ನಮ್ಮ ವಿಷಯ ತಿಳಿಸಿ ಸಹಾಯ ಮಾಡಿ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇಷ್ಟೊತ್ತಿಗೆ ವೇದಾಂತ್ ನಾನು ಕಳ್ಸಿರೋ ಹುಡುಗಿನ ಮೀಟ್ ಮಾಡಿರ್ತಾನೆ. ಅವಳೇ ಧ್ರುವನ್ ಗರ್ಲ್ ಫ್ರೆಂಡು ಅಂತ ಖುಷಿಯಾಗಿರ್ತಾನೆ. ಯಾವುದಕ್ಕೂ ಆ ಮಾನ್ಸಾಗೆ ಒಂದು ಫೋನ್ ಮಾಡಬೇಕು. ಮಾನ್ಸ, ವೇದಾಂತ್ ಬಂದಿದ್ನ? ಅವನ್ ನಿನ್ ಜೊತೆ ಮಾತಾಡಿದ್ನ? ವಾಟ್? ವೇದಾಂತ್ ಬಂದಿರ್ಲಿಲ್ವಾ? ಮಾನಸ, ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ನಾನು ಕಾಲ್ ಮಾಡ್ತೀನಿ. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲೋ ಏನೋ ಎಡವಟ್ಟು ಆಗಿದೆ ಅಂತಾನೆ ಅರ್ಥ. ನಾನ್ ಹೇಳಿದ ಲೊಕೇಶನ್ಗೆ ಇವನ್ ಹೋಗ್ಲಿಲ್ವಾ? ಅಥವಾ ವೇದಾಂತ್ಗೆ ನಮ್ಮ ಪ್ಲಾನ್ ಬಗ್ಗೆ ಏನಾದ್ರೂ ಡೌಟ್ ಬಂದಿರ್ಬೋದಾ? ಯಾರಾದ್ರೂ ಕನ್ಫ್ಯೂಸ್ ಮಾಡಿದಾರಾ? ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ವೇದಾಂತ್ ಎಲ್ಲಿದ್ದಾನೆ ಅಂತ ಹೇಗ್ ತಿಳ್ಕೊಳ್ಳೋದು? ಅತ್ತೆ, ಇನ್ನು ಎಷ್ಟೊತ್ರಿ? ಬೇಗ ಕರ್ಸ್ರಿ. ಅಸಲಿ ಆಟ ಇವಾಗ ಶುರು. ಮೇಡಮ್ ಬನ್ನಿ ಬನ್ನಿ ಬನ್ನಿ. ವೇದಾಂತ್, ನಮ್ಗದೆಲ್ಲ ಗೊತ್ತಿಲ್ಲ. ನೀವು ಬೇಗ ಈ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡಿ. ಕುಂಬಳಕಾಯಿ ಬೇಗ ಅಮ್ಮ. ಏನ್ ಅಗ್ರಜ ನೀನು ಹುಡುಗಿ ತೋರ್ಸು ಅಂದ್ರೆ ಐಸ್ ಪೈಸ್ ಆಡಿಸ್ತಾ ಇದೆಯಲ್ಲ? ವೇದಾಂತ್, ಹುಡುಗಿ ನೋಡಕ್ ಮುಂಚೆ ನಮ್ ಕಣ್ಣೆಲ್ಲ ಕ್ಲೋಸ್ ಮಾಡ್ತಿದ್ದೀರ ಅಂದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ಏನ್ ಹುಡುಗ್ರ ಏನೋ ಆ ಹುಡುಗಿನ ತೋರಿಸ್ತೀನಿ ಅಂತ ಕಣ್ಣು ಮುಚ್ಚಿ ಅಂದ್ರೆ ನಾವು ಮುಚ್ಚಿದ್ದೀವಿ, ಇನ್ನೂ ತೋರಿಸ್ಲೇ ಇಲ್ಲ ಹುಡುಗಿನ. ಅಜ್ಜಿ, ನೀವ್ ಯಾಕಜ್ಜಿ ಇಷ್ಟೊಂದು ಟೆನ್ಷನ್ ಆಗಿದ್ರಾ? ನಿಮಗ್ ಕಣ್ ಮುಚ್ಕೋ ಅಂದ್ರೂ ಒಂದೇ, ಸುಮ್ನಿರು ಅಂದ್ರೂ ಒಂದೇ, ಎಲ್ಲ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ರೂಲ್ಸ್ ಅಂತ ಕಮ್ಮಂಗಿ ಕಾಂತ ಹೇಳ್ದ ಅಲ್ವೇನಾ? ಸುಮ್ನೆ ನಿಂತ್ಕೊಳ. ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ಬೇಗ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಬೇಗ.
ಈ ಕಾಂತ ಇನ್ನೂ ಎಷ್ಟೋತ್ರಿ? ಬಂದ್ರು ಚೋಟ ಬಾಸ್ ಬಂದ್ರು ಬನ್ನಿ ಮೇಡಮ್, ಬೇಗ ಕರೆಸ್ರಿ. ಬಂದ್ರು ಈಗ ವಸಿಷ್ಠ ಕುಟುಂಬಸ್ಥರು ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಅದಿತಿ, ನಿನ್ ನಿರಂತರ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಂಗಾಯ್ತು. ಸೊ ವೆಲ್ಕಮ್ ವಸಿಷ್ಠ ಫ್ಯಾಮಿಲಿ. ಇವ್ರುಗಳು ಪ್ರೀತಿಗೋಸ್ಕರ ಹೆವಿಯಾಗಿ ಹೋರಾಟ ಮಾಡಿದ್ದಾರೆ. ಪ್ರೀತಿನೂ ಸ್ವತಂತ್ರ ಬಯಸುತ್ತೆ, ಆದ್ರೆ ಸ್ವತಂತ್ರ ಇಲ್ಲದೆ ಇರೋ ಪ್ರೀತಿನೇ ಅಲ್ವಂತೆ. ಏನೇ ಆಗ್ಲಿ ನಿಮ್ಮಿಬ್ರು ಪ್ರೀತಿ ಫಲಿಸ್ತಲ್ಲ, ಅದೇ ನನಗೆ ಖುಷಿ. ಒಂದು ಚೊಂಬು ಕೇಸರಿ ಹಾಕಿರೋ ಹಾಲು ಕುಡ್ದಷ್ಟೇ ತಣ್ಣಗಾಯ್ತು. ಚೋಟನಾದ್ನಿ, ನೀನ್ ಈ ಫ್ಯಾಮಿಲಿಗೆ ಬಂದ್ರೆ ಈ ಕುಟುಂಬ ಕಂಪ್ಲೀಟ್ ಆದಂಗೆ. ಹ್ಯಾಟ್ರಿಕ್ ಹೊಡೆದ್ರಲ್ಲ. ಕಂಪ್ಲೀಟ್ ಆದಂಗೆ ಅಂತಿದ್ಯಲ್ಲ ವಿಕ್ಕಿ, ಕಂಪ್ಲೀಟ್ ಆಗೋಯ್ತು. ಇನ್ನೇನಿದ್ರು ಗಟ್ಟಿ ಮೇಳ ಬಾರಿಸೋದೆ, ವಾಲ್ಗ ಊದ್ಸೋದೆ. ನೀವಿಬ್ಬರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆ ದೇವರು ನಿಮಗೆ ಒಳ್ಳೇದು ಮಾಡಿ. ನಿನಗೆ ಬೇಕಿರೋದು ಸಿಕ್ಕಿತ್ತು. ಇನ್ ಮುಂದೆ ನೀನ್ ಹೀಗೆ ಇರೋ ಹಾಗಿಲ್ಲ, ಬೇಗ ಹುಷಾರಾಗ್ಬೇಕು. ಬಾಸ್ ಟೆನ್ಷನ್ನೇ ತಗೊಳಂಗಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಧ್ರುವ ಸರು ಎದ್ದು ರನ್ನಿಂಗು, ಜಾಗಿಂಗು, ಮ್ಯಾರಥಾನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ವೇದಾಂತ್, ಹೆಂಗೆ ನಾವು ಅತ್ತೆದು ನಂದು ಪ್ಲಾನು ಸಖತ್ತಾಗಿತ್ತು ಅಲ್ವಾ? ಅಮ್ಮ, ಈ ಬಜಾರ್ ಇದು ತೆರ್ಕೊಂಡು ನೀವು ಹೀಗೆ ಮಾಡ್ಬೋದಾ? ಸ್ವಲ್ಪ ಏನಾದ್ರು ಹಿಂಟ್ ಕೊಡ್ಬೇಕು ತಾನೆ ನಮ್ಗೆ. ಅದು ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೇ. ಹೇಳ್ಬಾರ್ದು ಅನ್ನೋ ಉದ್ದೇಶ ಏನಿರ್ಲಿಲ್ಲ. ಏನೇ ಹೇಳಿ ಅತ್ತೆ, ನೀವು ಸಖತ್ತಾಗಿ ಸರ್ಪ್ರೈಸ್ ಕೊಡ್ತೀರಾ. ಆರ್ತಕ್ಕದ ಸೀಮಂತ ದಿನ ಅಪ್ಪ ಅಮ್ಮನ್ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಇವತ್ ನೋಡಿದ್ರೆ ರಾಜಣ್ಣನ್ ಹುಡುಗಿ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಏನಾಗ್ಲಿ ಅತ್ತೆ, ನೀವೊಂಥರ ಸೂಪರ್. ಇಷ್ಟು ದಿನ ಏನೆಲ್ಲ ಮಾಡಿದ್ವಿ ಅದೆಲ್ಲ ವೇಸ್ಟ್ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ವೇದಾಂತ್ ಅಂಡ್ ಆ ಸುಹಾಸಿನಿ ಕೂಡ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಹೋಗಿ ಹೋಗಿ ಅವಳು ನಂಬಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ತೇಜಸ್, ಅವರಿಬ್ರದ್ದು ಮದುವೆ ಇನ್ನೂ ಆಗಿಲ್ಲ. ಧ್ರುವನ್ ಲವ್ ಮಾಡ್ತಿರೋ ಹುಡುಗಿ ಆದಿತ್ಯ ಅಂತ ಮಾತ್ರ ಗೊತ್ತಾಗಿದೆ. ಗೊತ್ತಾಗಿದೆ ಅಂದಮೇಲೆ ಮದುವೆ ಆಗುತ್ತೆ ಅಂತ ತಾನೇ ಅರ್ಥ. ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಬೇಡ. ಅವ್ರ ಮದುವೆ ನಡೆಯೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅಷ್ಟರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಅಂದ್ರೆ ಅಣ್ಣ? ಅಂದರೆ ನಾವು ಅದಿತಿನ ಕಿಡ್ನ್ಯಾಪ್ ಮಾಡ್ಬೋದು. ಧ್ರುವನ್ನ ದೇವರ ಪಾದ ಸೇರಿಸ್ಬೋದು. ಯೋಚನೆ ಮಾಡಬೇಡ, ಇದಕ್ಕೆ 1000 ದಾರಿ ಇದೆ. ಏನ್ ಹೇಳ್ತಿದ್ದೆ ಅಗ್ರಜ? ನೀನೀಗ ಸನ್ ಗ್ಲಾಸಸ್ ತಗೊಳ್ಳೋದಕ್ಕೆ ಎಲ್ಲೋ ಹೋಗೋಗತ್ತೆ ಅಲ್ಲ, ನೀನ್ ಇದ್ದ ಕಡೆಗೆ ಅದೇ ಬರುತ್ತೆ.
ಹೌದಾ? ಅದೇಗೆ? ನೀನು ಲೆನ್ಸ್ ಕಾರ್ಡ್ನ AR ಸ್ಟೋರ್ ಬಗ್ಗೆ ಕೇಳಿಲ್ವಾ? ಓ, ಇದು ನಂಗೆ ಗೊತ್ತು ಅಗ್ರಜ. ನಾನು ಇವತ್ತು ಇಲ್ಲಿಗೆ ಹೋಗ್ತಿದ್ದೆ. ವಿಕ್ರಾಂತ್, ಲೆನ್ಸ್ ಕಾರ್ಡ್ನ ಹೊಸ AR ನಿನ್ ಮುಖನ ಅನಲೈಸ್ ಮಾಡಿ ನಿನಗೆ ಸೂಟ್ ಆಗುವಂತ ಬೆಸ್ಟ್ ಕನ್ನಡಕ, ಬೆಸ್ಟ್ ಸನ್ ಗ್ಲಾಸಸ್ ಯಾವುದು ಅಂತ ಹೇಳುತ್ತೆ. ನಿನಗೆ ಯಾವ ಬಣ್ಣ, ಯಾವ ಸೈಜ್, ಯಾವ ಶೇಪ್ನ ಫ್ರೇಮ್ಗಳು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ತರ ಪರ್ಸನಾಲಿಟಿಗಳಿಗೂ ಸೂಟ್ ಆಗುವಂತ ಬೇರೆ ಬೇರೆ ಫ್ರೇಮ್ಸ್ಗಳು ಸಿಗುತ್ತೆ. ಅದಕ್ಕೆ ಹೇಳಿದ್ದು ನೀನು ಎಲ್ಲೂ ಹೋಗೋ ಅಗತ್ಯ ಇಲ್ಲ ಅಂತ. ಲೆನ್ಸ್ ಕಾರ್ಡ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿರೋ AR ಫೀಚರ್ಸ್ನ ಉಪಯೋಗಿಸಿದ್ರೆ ಸಾಕು. ನಿನಗೆ ಬೇಕಾಗಿರೋ ಸನ್ ಗ್ಲಾಸಸ್ ಆಗಿರ್ಬೋದು ಅಥವಾ ಕನ್ನಡಕಗಳಾಗಿರ್ಬೋದು, ಅವರೇ ನೀನಿರೋ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಓ ಹೌದಾ ಅಗ್ರಜ? ಈ ಡೀಟೇಲ್ಸ್ ನಂಗೆ ಗೊತ್ತೇ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರೋದು, ನೀನು ಅವ್ರ ನಂಬರಿಗೆ ಮಿಸ್ ಕಾಲ್ ಕೊಟ್ರೆ ಅವರ ಕನ್ನಡಕ ತೆಗೆದವರು ಮನೆಗೆ ಬಂದು 12 ಹಂತಗಳಲ್ಲಿ ಕಣ್ಣ ಪರೀಕ್ಷೆ ಮಾಡ್ತಾರೆ. ಅದಾದ್ಮೇಲೆ 150ಕ್ಕೂ ಹೆಚ್ಚಿನ ಬೇರೆ ಬೇರೆ ತರ ಫ್ರೇಮ್ಸ್ಗಳನ್ನ ನೀನು ಮನೆಯಲ್ಲೇ ಕೂತು ಟ್ರೈ ಮಾಡಬಹುದು. ಅದು ನಿನ್ನ ಅನುಕೂಲವಾದ ಟೈಮಲ್ಲಿ. ಸರಿ, ಈಗ ನಿನಗೆ ಸೂಟ್ ಆಗುವಂತ ಒಂದಷ್ಟು ಫ್ರೇಮ್ಸ್ಗಳನ್ನ ಟ್ರೈ ಮಾಡು. ನಾಟ್ ಬ್ಯಾಡ್ ವಿಕ್ರಾಂತ್, ಚೆನ್ನಾಗಿದೆ ಅಗ್ರಜ. ಇದು ಚೆನ್ನಾಗಿದೆ ವಿಕ್ರಾಂತ್ ಅಲ್ಲ? ಇದು ಚೆನ್ನಾಗಿದೆ. ಹಾ, ಇದರಲ್ಲಿ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸದ್ಯಕ್ಕೆ ಈ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಒಂದು ತಗೊಳ್ತೀನಿ, ಅಂಡ್ ಹೊರಗಡೆ ಹಾಕೊಳ್ಳೋಕ್ಕೆ ಈ ಸನ್ ಗ್ಲಾಸ್ ಒಂದು ತಗೊಳ್ತೀನಿ. ನನ್ನ ಹತ್ರ ಲೆನ್ಸ್ ಕಾರ್ಡ್ನ ಗೋಲ್ಡ್ ಮೆಂಬರ್ಶಿಪ್ ಇದೆ. ಅದರಲ್ಲಿ ವರ್ಷ ಪೂರ್ತಿ ಬೈ 1 get 1 ಆಫರ್ ಇದೆ. ನೀನು ಅದನ್ನ ಯಾವ ಗ್ಲಾಸಸ್ ಮೇಲೆ ಕೂಡ ಬಳಸ್ಕೊಳ್ಬಹುದು. ಅದು ಸನ್ ಗ್ಲಾಸಸ್ ಆದ್ರೂ ಸರಿ, ಅಥವಾ ಐ ಗ್ಲಾಸಸ್ ಆದ್ರೂ ಸರಿ, ಅಥವಾ ನಿನ್ನ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಆದ್ರೂ ಓಕೆ, ಪ್ರೋಗ್ರೆಸಿವ್ ಗ್ಲಾಸಸ್ ಆದ್ರೂ ಓಕೆ. ಇದರಲ್ಲಿ 1+1 ಆಫರ್ ಇರೋದ್ರಿಂದ ನೀನು ಇದನ್ನ ನಿನ್ನ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಬಹುದು. ಇದು ಚೆನ್ನಾಗಿದೆ ವಿಕ್ರಾಂತ್. ಹೌದು, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇವತ್ತು ನೀನ್ ಕಾಪಾಡಿದೆ ಅಂತ ಹೇಳ್ಬೇಕು, ಇಲ್ಲ ಲೆನ್ಸ್ ಕಾರ್ಟ್ನವ್ರು ಕಾಪಾಡಿದ್ರು ಅಂತ ಹೇಳ್ಬೇಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಿತಿ ಮೇಲೆ ನೀವು ಕೈ ಎತ್ತೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮೇಲಾಗಿ ಅದಿತಿ ಮದುವೆ ವಯಸ್ಸು ಬಂದಿದ್ದಾಳೆ. ನೀವು ಯಾವತ್ತೂ ಅದಿತಿ ಮೇಲೆ ಕೈ ಎತ್ತಿಲ್ಲ. ಇವತ್ತು ಕೈ ಎತ್ತಿದ್ರೆ ನೀವು ಅವ್ರ ಮುಂದೆ ತುಂಬಾ ಚಿಕ್ಕವರಾಗ್ತೀರ. ಇವಳು ಮಾಡಿರೋ ಕೆಲಸಕ್ಕೆ ಇವಳು ಬರೀ ಹೊಡೆಯೋದಲ್ಲ, ಇವಳು ಕತ್ತು ಹಿಸಿಗೆ ಸಾಯಿಸ್ಬಿಡ್ಬೇಕು ಅನ್ನೋ ಕೋಪ ಬರ್ತಾ ಇದೆ. ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ. ನಿನಗೆ ಗೊತ್ತಿಲ್ಲ ವೇದಾಂತು, ನಾನು ಬಡವನೇ ಆಗಿರಬಹುದು, ಆದ್ರೆ ಯಾವತ್ತೂ ಮರ್ಯಾದೆ ಕಳ್ಕೊಳ್ಳುವಂತ ಕೆಲಸ ಮಾಡಿಲ್ಲ. ಈಗ ಇವಳು ನನ್ನ ತಲೆ ತಗ್ಸುವಂತ ಕೆಲಸ ಮಾಡ್ತಾ. ಸೊ ಕೆಲಸ ಹೇಗಾಗುತ್ತೆ ಹೇಳಿ? ವೇದಾಂತು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದೆಷ್ಟು ಸತ್ಯನೋ, ಯೋಗ್ಯತೆ ಮೀರಿ ಆಸೆ ಪಡಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯ. ಮನಸ್ಸು ಇಷ್ಟಪಟ್ಟಿದ್ದನ್ನೆಲ್ಲ ಪಡ್ಕೋತೀನಿ ಅಂತ ಹೋದ್ರೆ ಜೀವನ ಚಂಡಮಾರುತಕ್ಕೆ ಸಿಕ್ಕ ದೋಣಿ ಆಗುತ್ತೆ. ಇಷ್ಟಪಡೋದಕ್ಕೆ ಯೋಗ್ಯತೆ ಬೇಕಿಲ್ಲಪ್ಪ,
ಒಳ್ಳೆ ಮನ್ಸಿದ್ರೆ ಸಾಕು. ನೀವೇನಿದೆಯೋ ಅದಿತಿ ಧ್ರುವನ್ ಲವ್ ಮಾಡ್ತಿದ್ದೇವೆ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾವು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು? ಆ ಅದಿತಿನ ನಾನು ಮದುವೆ ಆಗ್ಬೇಕು, ಧ್ರುವನ್ ಜೊತೆ ಮದುವೆ ತಪ್ಪಿಸಿ ಅಂತ ಹೇಳಿದ್ರೆ ನೀವು ಹೋಗಿ ಮಾತುಕತೆ ಮಾಡ್ಕೊಂಡ್ ಬಂದಿದ್ದೀರಾ. ಇಲ್ಲ, ಹೀಗೆ ಬಿಟ್ರೆ ಆಗಲ್ಲ. ಇವತ್ತು ನಿಮ್ಮನ್ನ ಎತ್ಬಿಡ್ತೀನಿ. ತೇಜಸ್, ನನ್ನ ಮಾತನ್ನು ಸ್ವಲ್ಪ ಕೇಳು. ಎಲ್ಲ ನಾವು ಪ್ಲಾನ್ ಮಾಡಿದ ಹಾಗೆ ನಡೀತಾ ಇತ್ತು. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಆ ಅಮೂಲ್ಯ ಎಲ್ಲ ಹಾಳು ಮಾಡ್ಬಿಟ್ರು. ಇನ್ನೇನ್ ವೇದಾಂತ್ ಹೋಗಿ ನಮ್ ಕಡೆ ಹುಡುಗಿನ ಮೀಟ್ ಮಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಅದಿತಿ ಇರೋ ಕಡೆ ವೇದಾಂತ್ನ ಡೈವರ್ಟ್ ಮಾಡಿದ್ರು. ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನಾನ್ ಏನ್ ಮಾಡಕ್ಕಾಗತ್ತೆ? ಅಮೂಲ್ಯ ಇರೋದು ನಿಮ್ಮ ಮನೇಲಿ ತಾನೆ. ಹಾಗಿದ್ಮೇಲೆ ಅವಳು ಏನ್ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗ್ಲಿಲ್ಲ. ನಾನು ಯಾಮಾರ್ಬಿಟ್ಟೆ. ನೀವು ಯಾಮಾರಿಲ್ಲ, ನಮ್ಮನ್ನ ಯಾಮಾರ್ಸ್ತಾ ಇದ್ದೀರಾ. ಯಾವುದಕ್ಕೂ ಯೂಸ್ ಇಲ್ಲ ನೀವು. ನಿಮ್ಮನ್ನ ನಂಬ್ಕೊಂಡ್ ಕೂತ್ರೆ ನಾವು ಊರ್ ಬಿಡೋದು ಗ್ಯಾರಂಟಿ. ನಿಮ್ಮನ್ನ ತೇಜಸ್, ಒಂದು ನಿಮಿಷ. ಅವ್ರ ಮದುವೆ ಡೇಟ್ ಫಿಕ್ಸ್ ಆಗಲಿ, ನೋ ಪ್ರಾಬ್ಲಮ್. ನಾ ಏನ್ ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಲ್ವಾ ನಾನು ಅದಿತಿನ ಎಷ್ಟು ಇಷ್ಟಪಡ್ತೀನಿ ಅಂತ? ಫಸ್ಟ್ ನನ್ನ ಮಾತು ಕೇಳಿಸ್ಕೊ. ಅವರು ಮುಹೂರ್ತ ಫಿಕ್ಸ್ ಮಾಡಲಿ. ಅದೇ ಮುಹೂರ್ತದಲ್ಲಿ ಧ್ರುವನ್ ತಿಥಿ ಕಾರ್ಯ ಮಾಡೋಣ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೋ. ನಮ್ಮ ಕನಸುಗಳು ನನಸಾಗದೆ ಹಾಗೆ ನಮ್ಮ ಜೊತೆನೆ ಮಣ್ಣಾಗ್ಬಿಡ್ತವೆ. ಹೌದು ರೀ, ನೀವು ಹೇಳ್ತಾ ಇರೋದು ನಿಜಾನೇ. ನಾವು ಅಂದ್ಕೊಂಡ ಹಾಗೆ ನಮ್ಮ ಮಕ್ಕಳು ಆಗಲಿಲ್ಲ ಅಂದರೆ ನಮಗೆ ಬೇಜಾರಾಗೋದು ಸಹಜ. ಹಾಗಂತ ನಾವು ಅವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೂ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ನಾನು ಅವಳ ದಾರಿಗೆ ಅಡ್ಡ ಬರಬೇಕು ಅಂತ ಹೇಳ್ತಾ ಇಲ್ಲ. ಸುಹಾಸಿನಿ ಕಡೆಯಿಂದ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ. ನೀವು ಆ ಸುಹಾಸಿನಿನ ಗಮನಿಸಿದ್ರ? ಮುಖ ತುಂಬ ಗಂಭೀರವಾಗಿತ್ತು. ಅವಳಿ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ವೇದಾಂತ್ ಬಲವಂತಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳೇನಾದರೂ ಮದುವೆ ದಿನ ಗಲಾಟೆ ಮಾಡಬಹುದೇನೋ ಅಂತ ನನಗನ್ಸುತ್ತಪ್ಪ. ಅವಳೇನಾದರೂ ಮಾಡ್ತಾಳೆ ಅಂತ ಮುಂದಿಟ್ಟು ಹೆಜ್ಜೆನ ಹಿಂದಕ್ಕೆ ಇಡೋದಕ್ಕಾಗೋದಿಲ್ಲ. ವೇದಾಂತ್ಗೆ ಮಾತು ಕೊಟ್ಟಾಗಿದೆ, ಅದರ ಪ್ರಕಾರ ನಡ್ಕೊ. ಗೊತ್ತು ಕಣೆ, ಇದೇ ವಿಷಯ ಕಾಲ್ ಮಾಡಿರ್ತೀಯ ಅಂತ. ಯಾರದಿತಿ? ಅದಕ್ಕೆ ಅವರು ಇವರು ಅವರೆಕಾಳು ಹೆಸರು ಕಾಳು ನನಗೆ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ನನ್ನ ವಿಷಯದಲ್ಲಿ ತುಂಬಾ ವೀಕು. ಕರೆಕ್ಟಾಗಿ ಹೆಸರು ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಅಯ್ಯೋ ಅದಕ್ಕೆ ಅವರೇ ನಿಮ್ಮ ಅಣ್ಣ. ನನ್ಗೆ 1, 2, 3 ಜನ ಅಣ್ಣಂದ್ರು. ಯಾವ ಅಣ್ಣ ಅಂತ ಹೇಳು? ಅಯ್ಯೋ ಅದಕ್ಕೆ ನೀವು ನಂಗೆ ತುಂಬಾ ಕಾಡಿಸ್ತಾ ಇದ್ದೀರಾ. ನೋ ನಾನು ಕಾಡಿಸ್ತಾ ಇಲ್ಲ, ಪೀಡಿಸ್ತಾ ಇದ್ದೀನಿ. ನನ್ನ ಅಣ್ಣ ನಿನಗೇನಾಗ್ಬೇಕು? ಇವಾಗ ಏನು ಆಗಲ್ಲ, ಮುಂದೆ ಆಗ್ಬೇಕಾಗಿರೋದು. ಏನಾಗ್ತಾರೆ? ಇನ್ನೇನಾಗ್ತಾರೆ? ಗಂಡ ಆಗ್ತಾರೆ. ಅಯ್ಯೋ ಪ್ಲೀಸ್ ಅದಕ್ಕೆ ಇವಾಗ್ಲಾದ್ರೂ ಅವ್ನು ಏನ್ ಮಾಡ್ತಿದ್ದಾನಂತ ಹೇಳಿ ಪ್ಲೀಸ್. ಹಾ, ನಿನ್ ಗಂಡ ಆಗೋನು ರೂಮಲ್ಲಿದ್ದಾನೆ. ಅವನು ತಿಂಡಿ ಡೈಲಿ ತಿಂಡಿ ಊಟನ ವೈಜಯಂತಿ ಅಮ್ಮನೇ ಮಾಡಿಸೋದು. ಇವತ್ತು ಯಾಕೋ ಇನ್ನೂ ಮಾಡಿಸಿಲ್ಲ. ಮೋಸ್ಟ್ಲಿ ನೀನ್ ಬಂದು ಮಾಡಿಸ್ತೀಯ ಅಂತ ಇರಬೇಕು. ಹಾಗಾದ್ರೆ ನಾನು ಈಗಲೇ ಬರ್ಬೋದಾ? ಆಫ್ಕೋರ್ಸ್ ಬಾ.
ನಿನಗಿವಾಗ ನಮ್ಮ ಮನೆಗೆ ಬರೋಕ್ಕೆ ಫುಲ್ ಪರ್ಮಿಷನ್ ಇದೆ. ಅದು ಅಲ್ಲದೆ ಶಾಸ್ತ್ರಿಗಳು ಬೇರೆ ಬರ್ತಾ ಇದ್ದಾರೆ. ಹೌದಾ? ಯಾಕದ್ಕೆ? ನಿಮ್ಮ ಮದುವೆಗೆ ತಾಂಬೂಲ ಶಾಸ್ತ್ರ ಯಾವಾಗ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡೋಕೆ. ಅವಾಗ ನೀನು ಇಲ್ಲೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಗ ಹೊರಟ್ ಬಾ. ಅದಕ್ಕೆ ಬರ್ತೀನಿ. ಅದಕ್ಕೆ ನಾನು ಆ ಟೈಮಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ನರ್ಸ್ ಗೇಟಪ್ ಅಲ್ಲಿ ಕದ್ದು ಮುಚ್ಚಿ ಬರ್ಬೇಕಾದ್ರೆ ಚೆನ್ನಾಗಿತ್ತಾ? ಇವಾಗ ಯಾಕೆ ಬರಲ್ಲ ಅಂತಿದ್ಯಾ? ನೀನು ಈ ಮನೆ ಬಾವಿ ಸೊಸೆ, ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಆದ್ರೂ ತಾಂಬೂಲ ಶಾಸ್ತ್ರ ಡೇಟ್ ನೋಡೋ ಟೈಮಲ್ಲಿ ನಾನು ಯಾಕೆ ಅಂತ. ಅದಿತಿ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ, ಸುಮ್ಮನೆ ಬಾ. ಸರಿ ಅದಕ್ಕೆ ಬರ್ತೇನೆ. ಅಲ್ಲಿವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಧ್ರುವನ್ ಮದ್ವೆ ನನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆನಪ್ಪ. ಅಜ್ಜಿಗೆ ಕಣ್ ಕಾಣಲ್ಲ, ಆದ್ರೂ ನೋಡ್ತೀನಿ ಅಂತವ್ರಲ್ಲ ಹೇಗೆ? ನೀವೀಗ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಮಾಡೋದಲ್ಲ, ಹಾಗೆ ಅವರು ನೋಡ್ತೀನಿ ಅಂದ್ಬಿಟ್ಟು ನೋಡಲ್ಲ. ಅಜ್ಜಿ ಹೌದು, ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ. 25 ವರ್ಷ ಎಲ್ಲ ಕಾಯೋ ಅವಶ್ಯಕತೆ ಇಲ್ಲ. ಹೇಗಿದ್ರು ನೀವು ನನ್ನ ಕೊನೆ ಮೊಮ್ಮಗ ಅಂತ ಡಿಸೈಡ್ ಮಾಡಿದಿರಲ್ಲ. ಧ್ರುವ ಸರ್ ಮದುವೆ ಆಗ್ತಾ ಇದ್ದಂಗೆ ನನ್ನ ಮದುವೆ ಕಾರ್ಯಗಳನ್ನೆಲ್ಲ ಶುರು ಹಚ್ಕೊಂಡ್ಬಿಡಿ. ಲೋಕಾಂತ, ಎಲ್ಲರೂ ರಾತ್ರಿ ಕನ್ಸ್ ಕಾಣಿದ್ರೆ ನೀನು ಹಗಲ್ ಕನ್ಸ್ ಕಾಣ್ತೀಯಲ್ಲೋ. ನೀನ್ ಸೀದೋಗಿರೋ ಮುಖಕ್ಕೆ ಯಾವ್ದಾದ್ರೂ ಹುಡುಗಿ ಬೆಚ್ಕೋತಾಳ ನೋಡು, ಆಮೇಲೆ ಮದ್ವೆ ಮಾತು. ಅಜ್ಜಿ, ನಾನು ಯಾಕೋ ಈ ಜನ್ಮದಲ್ಲಿ ಕಾಂತಂದು ಮದುವೆ ಆಗದೆ ಡೌಟು. ಆದ್ರೂ ಚೋಟನಾದ್ನಿ ನೀನು. ವಿಕೇಣ ಸಾಕ್ ಬಿಡು. ಇನ್ನೇನಾದ್ರೂ ನೀವು ಅಣ್ಣನ ರೇಗಿಸಿದೆ ಅಂತಂದ್ರೆ ಇಲ್ಲೇ ಮದುವೆ ಮಾಡಿಸ್ಬಿಡಿ ಅಂತಾಳೆ. ಹೌದಕ್ಕೆ ನಮ್ಮ ಮದುಮಗಳು ತುಂಬಾ ಅರ್ಜೆಂಟಲ್ಲಿದ್ದಾಳೆ. ಸರಿ, ಹಾಗಾದ್ರೆ ಮಂಜು ಅಪ್ಪನ ಒಂದು ಮಾತು ಕೇಳ್ಬಿಡೋಣ. ವೇದಾಂತ, ಹೇಳಪ್ಪ. ನಿಮ್ದೊಂದು ಗುಡ್ ನ್ಯೂಸ್. ಮನೆಗೆ ಗುರುಗಳು ಬಂದಿದ್ದಾರೆ. ಅವರು ಅತಿಥಿ ಧ್ರುವನ್ ತಾಂಬೂಲ ಬದಲಾಯಿಸೋ ಶಾಸ್ತ್ರನ ನಾಡಿದ್ದೆ ಮಾಡಿ ಮುಗಿಸೋಣ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇನ್ನೊಂದು ತಿಂಗಳು ಒಳ್ಳೆ ಟೈಮ್ ಇಲ್ವಂತೆ. ಸೊ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ, ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿಯಪ್ಪ, ಥ್ಯಾಂಕ್ ಯು. ಅಪ್ಪನೂ ಓಕೆ ಅಂತ ಹೇಳಿದ್ರು. ನಿನ್ ಕೆಟ್ಟ ಬಾಯಿಲ್ಲ ನನ್ನ ಅತ್ತೆ ಅಂತ ಕರಿಬೇಡ, ಕೇಳಕ್ಕೆ ಅಸಹ್ಯ ಆಗುತ್ತೆ. ಅಲ್ಲ ಅತ್ತೆ, ಅಪರೂಪಕ್ಕೆ ಬಂದಿರೋ ಅಳಿಯನ ಹತ್ರ ಹೀಗ ಮಾತಾಡೋದು? ಹೋಗ್ಲಿ ಬಿಡಿ. ನನ್ನ ಡಾರ್ಲಿಂಗ್ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಚಿನ್ನ, ಚಿನ್ನ. ಏಯ್, ನನ್ನ ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನಿನಗೆ ಈ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ದು? ಒಂದೇ ಒಂದು ನಿಮಿಷ ನನ್ನ ಕಣ್ಣು ಮುಂದೆ ನಿಂತಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗ ಆಚೆ. ಅಲ್ಲ ಮಾವ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಸಮುದ್ರ ಇರೋ ಕಡೆ ನದಿ ಹರಿಯೋದು ಸಹಜ ಅಲ್ವಾ? ಹಾಗೆ ನಾನು, ಅದಿತಿ ಎಲ್ಲಿರ್ತಾಳೋ ಅಲ್ಲೇ ನಾನು. ಎಷ್ಟೇ ಆದ್ರೂ ಅವಳು ನನ್ನ ಭಾವಿ ಪತ್ನಿ ಅಲ್ವಾ? ಅದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಎಷ್ಟೇ ಆದ್ರೂ ನಾನು ಮದುವೆ ಆಗೋ ಹುಡುಗಿ ಅಲ್ವಾ? ನನ್ನ
ನನ್ನ ಮಗಳನ್ನು ಬೇಕಾದ್ರೆ ಸಾಯೋವರೆಗೂ ಮನೆಯಲ್ಲೇ ಇಟ್ಕೊಂಡು ಸಾಕ್ತೀನಿ, ಆದರೆ ನಿನ್ನಂತ ಅಯೋಗ್ಯನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಯಾಕೆ ಮಾವ ಕೊಡಲ್ಲ? ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಹಣ ಇಲ್ವಾ? ನನಗಿಂತ ಹುಡುಗ ಬೇಕಾ ನಿಮಗೆ? ನನ್ನ ಮಗಳಲ್ಲ, ನಿನಗೆ ಯಾವ ಹುಡುಗಿಗೂ ಮದುವೆ ಆಗೋ ಯೋಗ್ಯತೆ ಇಲ್ಲ. ಈಗಾಗಲೇ ನಾವು ಧ್ರುವಂಗ್ ಕೊಟ್ಟು ಮದುವೆ ಮಾಡೋದಕ್ಕೆ ಮಾತುಕತೆ ನಡೆಸಿದ್ದೀವಿ. ಇನ್ಮೇಲೆ ನೀನು ಈ ಮನೆಗೆ ಬರೋ ಅಗತ್ಯ ಇಲ್ಲ. ಮತ್ತೊಂದ್ಸಲ ಈ ಕಡೆ ಕಾಲ್ ಹಾಕಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಮಾತುಕತೆ ತಾನೇ ಮುಗ್ದಿರೋದು, ಅದೇನು ಅಗ್ರಿಮೆಂಟ್ ಅಲ್ವಲ್ಲ ಮಾವ. ನಿಮ್ಮ ಯೋಗ್ಯತೆ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ನೈವೇದ್ಯ ಇಲ್ಲದೆ ವರ ಕೊಡೋರಲ್ಲ ನೀವು. ಏಯ್, ನೈವೇದ್ಯ ಇಲ್ರೋ? ಹೇಯ್, ಇದನ್ನೆಲ್ಲ ಯಾಕೋ ನಮ್ಮನೆಗೆ ತಂದಿದ್ಯಾ? ಹೋಗೋ ಆಚೆ. ಅಲ್ಲ, ನಿಮ್ಮ ಮನೆಗೆ ತರದೆ ಯಾರ ಮನೆಗೆ ತಗೊಂಡು ಹೋಗ್ಲತ್ತೆ? ಯಾರು ನಂಬ್ಕೊಂಡು ಜೀವನ ಮಾಡಬೇಕು ಪರಿ. ಎಲ್ಲರೂ ನಮ್ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದ್ರೆ ನಾವು ಹೇಗ್ರಿ ಬದುಕೋದು? ಇಂಥ ವಾತಾವರಣದಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತಾ? ನಿಜ ಪರಿ, ತೇಜಸ್ ಬಂದಾಗ್ಲಿಂದ ಅಕ್ಕಪಕ್ಕದ ಮನೆಯವ್ರ ಮುಂದೆ ತಲೆ ಎತ್ಕೊಂಡು ನಡೆಯೋದಕ್ಕಾಗ್ತಾ ಇಲ್ಲ. ನಾವೇ ಏನೋ ಮಾಡಿದೀವಿ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಮನಸ್ಸಿಗೆ ಒಂಥರ ತಳಮಳ ಆಗ್ತಾ ಇದೆ ಪರಿ. ಇಂಥ ಪರಿಸ್ಥಿತಿಲಿ ನಾವಿಲ್ಲಿರೋದು ಒಳ್ಳೇದಲ್ಲ. ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಬರೀ ನಾವಿಬ್ರು ಎಲ್ಲಿಗಾದ್ರೂ ದೂರ ಹೋಗ್ಬೇಕು. ಈಗಿರೋದು ನಮಗದೊಂದೇ ದಾರಿ. ಊರು ಹೇಗ್ರಿ ಬಿಟ್ಟು ಹೋಗಕ್ಕಾಗತ್ತೆ? ಏನ್ ಹೇಳ್ತಿದ್ದೀರಾ ನೀವು? ಅದಿತಿ, ಅಂಜು ಇನ್ನೂ ಓದ್ತಾ ಇದ್ದಾರೆ. ನಾವು ಅವ್ರಿಗಿನ್ನೂ ಮದುವೆ ಮಾಡಬೇಕು, ಒಂದು ನೆಲೆ ಕಟ್ಕೊಡ್ಬೇಕು. ಈಗಿರುವಾಗ ಇದನ್ನೆಲ್ಲ ಬಿಟ್ಟು ಹೋಗೋದು ಅಂದ್ರೆ ಹೇಗ್ರಿ? ಅದು ನಾವಿಬ್ರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಪರಿ. ಅವರಿಬ್ರನ್ನು ಅಮ್ಮು ಆರ್ತಿ ನೋಡ್ಕೋತಾರೆ. ಈಗ ನಮ್ಮ ಮೇಲೆ ಬಂದಿರೋ ಆರೋಪನ ಸುಳ್ಳಾಗಿಸ್ಬೇಕು ಅಂದ್ರೆ, ಊರವ್ರ ಮುಂದೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ನಾವಿಲ್ಲಿಂದ ಹೊರಡಲೇಬೇಕು. ಸರಿ, ಮಕ್ಕಳು ಅಳಿ ಅಂದ್ರೆ ಇದಕ್ಕೆ ಒಪ್ತಾರ? ಒಪ್ಪಲಿಲ್ಲ ಅಂದ್ರೆ ಒಪ್ಪಿಸ್ಬೇಕು. ಮರ್ಯಾದೆ ಬಿಟ್ಟು ಬದುಕೋದು ಒಂದೇ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಯಾವುದಕ್ಕೂ ಏನ್ ಮಾಡೋದು ಅಂತ ನೀನು ಯೋಚನೆ ಮಾಡು. ನೀವು ಹೇಳೋದೇ ಸರಿ ರೀ. ಕಳ್ಕೊಳ್ಳೋವಂಥದ್ದು ಏನಿದೆ? ನಮಗೆ ಮರ್ಯಾದೆನೇ ಎಲ್ಲ ಅಂದಮೇಲೆ ಅದನ್ನು ನಾವು ಉಳಿಸ್ಕೊಡ್ಬೇಕು. ನೀನು ಹೇಳಿದಾಗೆ ನಾವು ಈ ಊರು ಬಿಟ್ಟು ಹೋಗೋದೇ ಒಳ್ಳೆಯದು. ನನ್ನ ಬಜಾರಿ ಖಂಡಿತವಾಗ್ಲೂ ಮದುವಂತ. ಆದ್ರೆ ಅವಾಗವಾಗ ಸೆಲ್ಫ್ ಹಾಕೊಂಡು ಏನೇನೋ ಯೋಚನೆ ಮಾಡ್ತಿರ್ತೀನಿ. ಅವ್ರು ಏನೋ ಹೇಳೋದು, ನೀನು ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದು. ನೀನು ಇದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ? ವೇದಾಂತ್, ನನ್ನ ಗೆಸ್ ಯಾವತ್ತೂ ರಾಂಗ್ ಆಗಿಲ್ಲ. ನಾನೇನು ಅನ್ಕೊಂಡಿರ್ತೀನೋ ಅದು ಖಂಡಿತ ನಿಜ ಆಗೇ ಆಗುತ್ತೆ. ಬಜಾರಿ, ಗೆಸ್ ಅನ್ನೋದು ಕೇವಲ ಗೆಸ್ ಅಷ್ಟೇ. ಅದು ನಿಜಾನೂ ಆಗ್ಬೋದು, ನಿಜ ಆಗದೇನೂ ಆಗ್ಬೋದು. ಹಾಗಂತ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂರೋದ್ರ ಅರ್ಥ ಇಲ್ಲ. ಅನಾವಶ್ಯಕವಾಗಿ ನೀವು ಸುಮ್ಮನೆ ಟೆನ್ಷನ್ ತಗೊಳ್ತೀನಿ ಅಷ್ಟೇ. ಆರಾಮಾಗಿ ಅಮೂಲ್ಯ, ಅದಿತಿ ಧ್ರುವ ಮದುವೆ ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿದೆ. ಟ್ರಸ್ಟ್. 3 ಜನ ಅಣ್ಣ ತಮ್ಮದಿರಿಗೆ 3 ಜನ ಅಕ್ಕ ತಂಗಿರು.
ವರ್ಲ್ಡ್ ಮೋಸ್ಟ್ಲಿ ಎಲ್ಲೂ ಈ ಥರ ನಡೆದಿರಲ್ಲ ಅನ್ಸುತ್ತೆ. ನಾವು ಫ್ಯಾಮಿಲಿ ಸಿಕ್ಕಾಪಟ್ಟೆ ಸ್ಪೆಷಲ್ ಏನಂತೀಯ? ನಾನು ಇದ್ದೀನಿ ತಾನೆ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡು. ಥ್ಯಾಂಕ್ ಯು ವೇದ. ನೀನು ಧೈರ್ಯ ಹೇಳಿರಲಿಲ್ಲ ಅಂದಿದ್ರೆ ನಾನು ಇನ್ನೂ ಅದೇ ಗೊಂದಲದಲ್ಲಿರ್ತಾ ಇದ್ದೆ. ಈಗ ನನ್ನ ಮನಸ್ಸಿಗೆ ಹಾಯ್ ಅನಿಸ್ತಾ ಇದೆ. ಕಾಲ್ ಬರ್ತಾ ಇದೆ. ಅಂಜು ಫೋನ್ ಮಾಡ್ತಿದ್ದಾಳೆ. ಬದುಕಿನ ತುಂಬಾ ಒಳ್ಳೆಯ ಕ್ಷಣಗಳನ್ನು ಕಳೆದಿರೋ ಜಾಗ ಇದು. ಈಗ ಮರ್ಯಾದೆ ಗಂಜಿ ಈ ಮನೆನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ನೋಡೋಣ ಪರಿ, ಇದೇನಿದು ಯಾಕ್ತಿದ್ಯಾ? ಮಕ್ಳಿಗೆ ಅನುಮಾನ ಬರಲ್ವಾ? ಆಗ್ತಾ ಇಲ್ಲ ರೀ, ತುಂಬಾ ಸಂಕಟ ಆಗ್ತಾ ಇದೆ. ಮಕ್ಕಳನ್ನ ಈ ಮನೇನ ಹೇಗ್ರೆ ಬಿಟ್ಟು ಹೋಗೋದು? ಅವ್ರನ್ನ ಬಿಟ್ಟು ಬದುಕೋಕ್ಕಾಗತ್ತ? ಅವ್ರ ಬಗ್ಗೆ ಏನ್ ತಿಳ್ಕೋತಾರೆ ಹೇಳಿ? ಏನ್ ಪರಿ ಹೀಗೆ ಹೇಳ್ತಾ ಇದ್ಯಾ? ಹೀಗೆ ಕಡೆಗಳಿಗೆ ಮನಸ್ಸು ಬದಲಾಯಿಸಿದ್ರೆ? ಆ ಕ್ಷಣದಲ್ಲಿ ನೀವು ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ಮಕ್ಕಳನ್ನ ಬಿಟ್ಟು ಹೋಗೋಕೆ ಮನಸ್ಸು ತುಂಬಾ ಭಾರ ಅನ್ನಿಸ್ತಿದೆ ರೀ. ಮಕ್ಕಳು ಅನಾಥ ಆಗ್ಬಿಡ್ತಾರೆ. ಆಗಲ್ಲ ರೀ. ಏಯ್, ಹೊರಡು. ಅದಿತಿ, ಅಪ್ಪ ಇವತ್ತು ನಾನು ನಿನಗೆ ಕೈ ತುತ್ತು ಕೊಡ್ಲಾ? ಯಾಕೆ ಕೇಳ್ತಿದ್ದೀರಾ? ನಾನು ನಿಮ್ಮ ಮಗಳು ತಿನ್ಸಿಪ್ಪ. ನನ್ನ ದೇಹದಿಂದ ಬಂದ ಒಂದು ಗಂಧ. ಅಪ್ಪ, ನಾನು ನಿನ್ ಮಗಳು ತಾನೆ, ನನ್ಗೂ ತಿನ್ಸು. ನೀನು ಏನು ಬೇಕಾದರೂ ಅನ್ಕೋಕಂದ, ಇವತ್ತಿನ ಮಟ್ಟಿಗೆ ನಾನು ಅದಿತಿಗೆ ಮಾತ್ರ ಕೈ ತುತ್ತು ಕೊಡೋದು. ಯಾಕೆ? ಇನ್ಮೇಲಿಂದ ನಾವೆಲ್ಲ ಒಟ್ಟಿಗೆ ಹೀಗೆ 4 ಜನ ಕೂತ್ಕೊಂಡು ಊಟ ಮಾಡೋ ಸಂದರ್ಭಗಳು ಕಡಿಮೆ ಆಗ್ತವೆ. ಅದಿತಿ ಈಗ ವಸಿಷ್ಠ ಮನೆತನ ಸೊಸೆ ಆಗ್ತಾ ಇದ್ದಾಳೆ. ಅಪ್ಪ, ಹೌದು. ಇನ್ನು ಮುಂದೆ ನಾನು ಹೀಗೆ ನಿನಗೆ ಪ್ರೀತಿನೂ ತೋರ್ಸೋಕ್ಕಾಗಲ್ಲ, ನೀನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿನೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನೀನು ದೊಡ್ಡ ಮನೆ ಸೊಸೆ ಆಗ್ತಾ ಇದೆಯಾ. ಅಪ್ಪ ಅದೇನೇ ಆಗಲಿ ಅಪ್ಪ, ನಾನು ಯಾವತ್ತಿದ್ರೂ ನಿಮ್ಮ ಮಗಳೇ. ನೀವು ನಂಗೆ ಬೈಲೂಬೋದು, ಹೊಡಿಲೂಬೋದು. ಸರಿ ತಗೋ.
ಸರಿ ಸರಿ ನೀವು ತಿನ್ಸಿ ಮಂಜುನಾಥ್ ಅವ್ರೆ 100 ಡಬ್ಬ ಸರಿಯಾಗಿ ತಿನ್ನು ಆಯ್ತಾ ಹೊಟ್ಟೆ ತುಂಬಾ ತನಕ ತಿಂತಾ ಇರು